ನಮಸ್ಕಾರ. ನೀವು ತುಂಬಾ ಒಳ್ಳೆಯವರ, ಎಲ್ಲರನ್ನೂ ಸುಲಭವಾಗಿ ನಂಬುತ್ತೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಲೋಕದಲ್ಲಿ ಯಾರೂ ನಿಮ್ಮನ್ನು ಯಾಮಾರಿಸಲು ಸಾಧ್ಯವಿಲ್ಲ. ನಿಮ್ಮ ಅತಿಯಾದ ಆಸೆ ಅಥವಾ ಅಜ್ಞಾನವೇ ನಿಮ್ಮನ್ನು ಯಾಮಾರಿಸುತ್ತದೆ. ಮೋಸ ಮಾಡುವವನಿಗಿಂತ ಮೋಸ ಹೋಗುವವನೇ ಅತಿದೊಡ್ಡ ಅಪರಾಧಿ ಎಂದು ಚಾಣಕ್ಯರು ಯಾಕೆ ಹೇಳಿದರು? ನಿಮ್ಮನ್ನು ಜಗತ್ತು ಮೂರ್ಖ ಎನ್ನಬಾರದು ಎಂದರೆ ನೀವು ತಿಳಿಯಲೇಬೇಕಾದ 3 ರಹಸ್ಯಗಳೇನು ಇಂದೇ ತಿಳಿದುಕೊಳ್ಳಿ. 1. ಆಸೆಯೇ ಮೋಸದ ಬಾಗಿಲು. ಗ್ರೀಡ್, ದ ಎಂಟ್ರನ್ಸ್ ಫಾರ್ ಚೀಟರ್ಸ್. ಚಾಣಕ್ಯರ ಮೊದಲ ಕಟುಸತ್ಯ: ಯಾರು ಸುಲಭವಾಗಿ ಸಿಗುವ ಲಾಭದ ಹಿಂದೆ ಓಡುತ್ತಾರೋ ಅವರು ಮೋಸಗಾರರಿಗೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರಾದರೂ ನಿಮಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ದಾರಿ ತೋರಿಸುತ್ತಿದ್ದಾರೆ ಅಥವಾ ನಿಮ್ಮ ಅರ್ಹತೆಗಿಂತ ಹೆಚ್ಚಿನದನ್ನು ನೀಡುತ್ತಿದ್ದಾರೆ ಎಂದರೆ ಅಲ್ಲಿ ಒಂದು ದೊಡ್ಡ ಬಲೆ ಇದೆ ಎಂದೇ ಅರ್ಥ. ಮೋಸಗಾರನು ನಿಮ್ಮ ಆಸೆಯನ್ನು ಬಂಡವಾಳ ಮಾಡಿಕೊಳ್ಳುತ್ತಾನೆ. ನೀವು ನಿಮ್ಮ ಆಸೆಯನ್ನು ಹತೋಟಿಯಲ್ಲಿಟ್ಟರೆ ಜಗತ್ತಿನ ಯಾವ ಮೋಸಗಾರನೂ ನಿಮ್ಮನ್ನು ಯಾಮಾರಿಸಲು ಸಾಧ್ಯವಿಲ್ಲ. ಮೋಸ ಹೋಗುವುದು ಅಂದರೆ ನಿಮ್ಮ ವಿವೇಚನೆಯನ್ನು ನೀವೇ ಕಳೆದುಕೊಂಡಿದ್ದೀರಿ ಎಂದರ್ಥ. ಅಂಧವಿಶ್ವಾಸವು ಆತ್ಮಹತ್ಯೆಗೆ ಸಮ. ಚಾಣಕ್ಯರು ಎಚ್ಚರಿಸುತ್ತಾರೆ, ಯಾರನ್ನು ಪರೀಕ್ಷಿಸದೆ ನಂಬುತ್ತೀರೋ ಅವರಿಗೆ ನಿಮ್ಮನ್ನು ನಾಶಪಡಿಸುವ ಶಸ್ತ್ರವನ್ನು ನೀವೇ ನೀಡಿದ್ದೀರಿ ಎಂದರ್ಥ. ನಂಬಿಕೆ ಇರಲಿ, ಆದರೆ ಅದು ಅಂಧವಿಶ್ವಾಸವಾಗಿರಬಾರದು. ಚಾಣಕ್ಯನ ಪ್ರಕಾರ ಹಾವು ವಿಷಕಾರಿಯಲ್ಲದಿದ್ದರೂ ಅದು ವಿಷಕಾರಿ ಎಂಬಂತೆ ನಟಿಸಬೇಕು. ಹಾಗೆಯೇ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮ ಜಾಗರೂಕತೆಯನ್ನು ಬಿಡಬಾರದು. ಜನರು ನಿಮ್ಮನ್ನು ಯಾಮಾರಿಸುತ್ತಿದ್ದಾರೆ ಎಂದರೆ ಅವರು ಬುದ್ಧಿವಂತರು ಎಂದಲ್ಲ, ನೀವು ಅತಿಯಾದ ಮುಗ್ಧತೆಯನ್ನು ಪ್ರದರ್ಶಿಸಿದ್ದೀರಿ ಎಂದರ್ಥ. ಮುಗ್ಧತೆ ಎನ್ನುವುದು ದೌರ್ಬಲ್ಯವಾಗಬಾರದು. ಜಾಗೃತಿಯೇ ಅಸಲಿ ರಕ್ಷಣೆ. ಚಾಣಕ್ಯನ ಪ್ರಕಾರ ಸಂಕಟ ಬಂದಾಗ ಅಳುವುದು ವ್ಯರ್ಥ, ಸಂಕಟ ಬರದಂತೆ ತಡೆಯುವುದೇ ಜಾಣತನ. ನೀವು ಮೋಸ ಹೋದ ಮೇಲೆ ಅವನು ನನಗೆ ದ್ರೋಹ ಮಾಡಿದ ಎಂದು ದೂಷಿಸುವುದರಿಂದ ಏನು ಪ್ರಯೋಜನ? ನಿಮ್ಮ ಮನೆಯ ಬಾಗಿಲನ್ನು ನೀವೇ ತೆರೆದಿಟ್ಟು ಕಳ್ಳನನ್ನು ದೂಷಿಸುವುದು ಎಷ್ಟು ಸರಿ? ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ವ್ಯವಹರಿಸುವಾಗ ಅವರ ಹಿನ್ನೆಲೆ ಮತ್ತು ಉದ್ದೇಶವನ್ನು ಗಮನಿಸಿ. ಜಗತ್ತು ಹೇಗಿದೆಯೋ ಹಾಗೆಯೇ ಅದನ್ನು ನೋಡಿ, ನೀವು ಬಯಸಿದಂತೆ ಅಲ್ಲ. ಜಾಗೃತವಾಗಿರುವ ವ್ಯಕ್ತಿಯನ್ನು ಕಾಲವೂ ಯಾಮಾರಿಸಲು ಸಾಧ್ಯವಿಲ್ಲ. ಮೋಸ ಹೋಗುವುದು ನಿಮ್ಮ ಒಳ್ಳೆಯತನದ ಲಕ್ಷಣವಲ್ಲ, ಅದು ನಿಮ್ಮ ಅಜಾಗರೂಕತೆಯ ಲಕ್ಷಣ. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನು ಒಬ್ಬ ಜಾಣ ಮತ್ತು ಜಾಗೃತ ವ್ಯಕ್ತಿಯನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ಯಾಮಾರಿದ್ದ ಆ ಒಂದು ಘಟನೆ ಯಾವುದು? ಅದರಿಂದ ನೀವು ಕಲಿತ ಪಾಠವೇನು? ಕಮೆಂಟ್ನಲ್ಲಿ ಧೈರ್ಯವಾಗಿ ಹಂಚಿಕೊಳ್ಳಿ. ಅತಿಯಾದ ಮುಗ್ಧತೆಯಿಂದ ಮೋಸ ಹೋಗುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಕಣ್ಣು ತೆರೆಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸದಾ ಜಾಗೃತರಾಗಿರಿ. ಇದು ನಿಮ್ಮ ಚಾಣಕ್ಯ.